साथियों, कोरोना संकट का सामना करते हुए नए संकल्प के साथ मैं आज एक विशेष आर्थिक पैकेज की घोषणा कर रहा हूं। यह आर्थिक पैकेज आत्मनिर्भर भारत अभियान 20 लाख करोड़ रुपए का है। 20 लाख करोड़ रुपए का है। ಯಾರಿಗೆ ಬಂತು ಎಲ್ಲಿಗೆ ಬಂತು ಮೋದಿ ಕಾಕನ 20 ಲಕ್ಷ ಕೋಟಿ, ಬಡವರಿಗೆ ಬಂತ, ಬಡವರ ಬೀದಿಗೆ ಬಂತ, ಸಿರಿವಂತರ ಕೋಣೆಗೆ ಬಂತ, ರೈತರ ಹೊಲಗಳಿಗೆ ಬಂತ, ಯಾರಿಗೆ ಬಂತು ಎಲ್ಲಿಗೆ ಬಂತು ಮೋದಿ ಕಾಕನ 20 ಲಕ್ಷ ಕೋಟಿ। ಕೊರೋನಾ ಪ್ಯಾಕೇಜ್ ಘೋಷಿಸಿದ ಮೋದಿ ನರೇಂದ್ರ ಮೋದಿಯವರ 20 ಲಕ್ಷ ಕೋಟಿಯ ಪ್ಯಾಕೇಜ್ ಬಗ್ಗೆ ನಾನಾ ತರಹದಲ್ಲಿ ವ್ಯಂಗ್ಯವಾಡ್ತಾ ಇದ್ದಾರೆ। ಹಾಗಾದ್ರೆ 2020 ಮೇ 12ರಂದು ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಿಸಿದ್ರು ಈ ದೇಶಕ್ಕೆ। ಅದು ಯಾರಿಗೆ ಬಂತು, ಯಾರ ಜೇಬು ತುಂಬಿಸಿತು ಮೋದಿಯ 20 ಲಕ್ಷ ಕೋಟಿ? ಬಡವನ ಮನೆ ಬಾಗಿಲಿಗೆ ಬಂತ, ಸಿರಿವಂತನ ಕೋಣೆ ಸೇರಿತ 20 ಲಕ್ಷ ಕೋಟಿ? ಯಾಕೆ ಈ ಪ್ರಶ್ನೆಗಳೆಲ್ಲ ಈಗ ಉದ್ಭವಿಸುತ್ತೆ ಅಂದ್ರೆ, 3ನೇ ಬಾರಿ ಅಧಿಕಾರದ ಗದ್ದುಗೆಗಾಗಿ ದೇಶದಲ್ಲಿ ಅನೇಕ ರೀತಿಯ ಸಾಮಾಜಿಕ ಸಮಸ್ಯೆಗಳಾಗಿರಬಹುದು, ರಾಜಕೀಯ ಸಮಸ್ಯೆಗಳಾಗಿರ್ಬೋದು, ದೇಶದ ಜನ ತತ್ತರಿಸುವ ಸಂದರ್ಭದಲ್ಲಿ ಬರದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ। ವಿದೇಶಿ ಮಹಿಳೆಯೊಬ್ಬರ ಮೇಲೆ ಈ ದೇಶದಲ್ಲಿ ಅತ್ಯಾಚಾರ ನಡೆಯುತ್ತೆ, ಅದು ಎಲ್ಲೂ ಸುದ್ದಿನೇ ಆಗೋದಿಲ್ಲ। ರಾಜ್ಯ ಮತ್ತು ರಾಷ್ಟ್ರದಲ್ಲಿ ರೈತರ ಬಹುದೊಡ್ಡ ಹೋರಾಟ ನಡೀತಾ ಇದೆ, ಆದ್ರೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಅತ್ತ ಕಿವಿಯೂ ಕೊಡುತ್ತಾ ಇಲ್ಲ। ಹಾಗಾದ್ರೆ ಮೋದಿಯವರ 20 ಲಕ್ಷದ ಕತೆ ಏನು, ಅದು ಯಾರ ಜೇಬು ಸೇರಿತು? ಹಾಗಾದ್ರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿ 1,17,000 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಖರ್ಚು ಮಾಡಿದೀವಿ ಅಂತ ಒಂದ್ ಕಡೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ। ಗರೀಬ್ ಕಲ್ಯಾಣ್ ಯೋಜನೆಯ 5 ಕೆಜಿ ಅಕ್ಕಿ ಇದರಲ್ಲಿ ಸೇರಿದೆ ಅಂತ ಹೇಳ್ತಾರೆ। 5.94 ಲಕ್ಷ ಕೋಟಿ ರೂಪಾಯಿಗಳನ್ನ ಕೃಷಿ ವಲಯಕ್ಕೆ ನಾವು ಮೀಸಲಿಟ್ಟಿವಿ 20 ಲಕ್ಷ ಕೋಟಿ ಪ್ಯಾಕೇಜ್ ಅಲ್ಲಿ ಅಂತ ಹೇಳ್ತಾರೆ। ಆದ್ರೆ ಸರಿಸುಮಾರು 6 ಲಕ್ಷ ಕೋಟಿಯ ಕೃಷಿ ಪ್ಯಾಕೇಜ್ ಕೃಷಿಕರಿಗೆ ತಲುಪಿತಾ? ಯಾವ ರೀತಿಯಲ್ಲಿ ಆ ಹಣವನ್ನು ಅವರು ಸದ್ಬಳಕೆ ಮಾಡಿದ್ರು, ಅಥವಾ ಇದು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಯ್ತಾ? 20 ಲಕ್ಷ ಕೋಟಿ ಪ್ಯಾಕೇಜ್ ಜುಮ್ಲಾ ಪ್ಯಾಕೇಜ? 4 ವರ್ಷಗಳು ಗತಿಸಿದರೂ ಕೂಡ 20 ಲಕ್ಷ ಕೋಟಿಯ ಫಲಾನುಭವಿ ಒಬ್ರು ಕೂಡ ಸಿಗ್ತಾ ಇಲ್ಲ। ಹಾಗಾದ್ರೆ ಯಾರು ತಿಂದ್ರು 20 ಲಕ್ಷ ಕೋಟಿ ರೂಪಾಯಿನ? ನಾ ಕಾವುಂಗ ನಾ ಕಾನೆ ದುಂಗ ಅಂದು ಮರುದ್ದ ಭಾಷಣ ಮಾಡ್ತಕ್ಕಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ 20 ಲಕ್ಷ ಕೋಟಿ ರೂಪಾಯಿ ಅಂತೂ ನೀವಂತೂ ತಿಂದಿಲ್ಲ ಬಿಡಿ, ಯಾಕೆಂದ್ರೆ ನೀವು ತಿನ್ನೋದೇ ಬೇರೆ। ಆದ್ರೆ ತಿಂದವರಾದ್ರೂ ಯಾರು? ಯಾರ ಜೇಬಿಗೆ ಹೋಯ್ತು 20 ಲಕ್ಷ ಕೋಟಿ? MSPಗೆ ನಿಮ್ಮ ಹತ್ರ ದುಡ್ಡಿಲ್ಲ। ಕರ್ನಾಟಕ ಸೇರಿದಂತೆ ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ಭೀಕರವಾದಂತಹ ಬರಗಾಲ ಇದೆ, ಬರ ಪರಿಹಾರ ಕೊಡುವುದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ। ಆ ಬಗ್ಗೆ ಕೇಂದ್ರ ಬರ ಪರಿಹಾರ ಸಮಿತಿ ಅಧ್ಯಕ್ಷರಾದಂತಹ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಸಭೆ ನಡೆಸಲಿಕ್ಕೂ ಕೂಡ ಅವರಲ್ಲಿ ಸಮಯ ಇಲ್ಲ। ಅವರು ಕೇವಲ ಚುನಾವಣೆ ಗೆಲ್ಲೋದಕ್ಕೆ ಮಾತ್ರ ಸೀಮಿತವಾಗಿದ್ದಾರ। ಈ ದೇಶದ ರೈತರು, ಈ ದೇಶದ ಕೂಲಿ ಕಾರ್ಮಿಕರು, ಈ ದೇಶದ ಅಸಂಘಟಿತ ಕಾರ್ಮಿಕರು, ಈ ದೇಶದ ರೈತರು, ಈ ದೇಶದ ಮಹಿಳೆಯರು, ಈ ದೇಶದ ದೀನ ದುರ್ಬಲರಿಗೆ ನೆರವಾಗಬೇಕಾಗಿದ್ದಂತಹ ಕೇಂದ್ರ ಸರ್ಕಾರ ಅವ್ರ ಕಡೆ ಕಿವಿನೇ ಕೊಡ್ತಾ ಇಲ್ಲ, ಅವರತ್ತನೂ ಕೂಡ ಕಣ್ಣಾಯಿಸ್ತಾ ಇಲ್ಲ। ಅಂಬಾನಿ ಮಗನ ಮದುವೆಗಾಗಿ ಗುಜರಾತ್ ಏರ್ಪೋರ್ಟ್ ನ 10 ದಿನಗಳ ಕಾಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ। 12 ಲಕ್ಷ ಕೋಟಿ ವಸೂಲಾಗದ ಸಾಲನ ರೈಟ್ ಆಫ್ ಮಾಡ್ತಾರೆ ಇವರು। ಸ್ವಾಮಿ, ಭೀಕರ ಬರಗಾಲ ಬಂದಿದೆ, ರೈತರು ಬೆಳೆದ ಬೆಳೆಗಳು ಸರಿಯಾಗಿ ಅವ್ರ ಕೈ ಸಿಗ್ತಾ ಇಲ್ಲ, ಹಾಗಾಗಿ ನೀವು ರೈತರು ಸಾಲ ಮನ್ನಾ ಮಾಡಿ ಅಂತಂದ್ರೆ ರೈತರಿಂದ ದೇಶದ ಎಕಾನಮಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ।
ಅವ್ರ ಸಾಲ ಏಕೆ ಮನ್ನಾ ಮಾಡಬೇಕು, ದೇಶದ ಅರ್ಥ ವ್ಯವಸ್ಥೆ ಕುಸಿದು ಹೋಗುತ್ತೆ ಅಂತೇಳಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ. GDPಯ 45% ವರಮಾನ ಕೊಡ್ತಕ್ಕಂಥ ರೈತಾಪಿ ವರ್ಗನ ಕೇಂದ್ರ ಸರ್ಕಾರ ಯಾವ ರೀತಿ ನಡೆಸ್ಕೊಳ್ತಾ ಇದೆ. ದೆಹಲಿಯ ಗಡಿಯಲ್ಲಿ ರೈತರು ಬಹುದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ, ಆ ಕಡೆ ಕಿವಿನೇ ಕೊಡ್ತಾ ಇಲ್ಲ. ಅಥವಾ ಅವ್ರನ್ನ ಕರೆದು ಯಾವ ರೀತಿಯ ಸಂವಿಧಾನ ಮಾರ್ಗದಲ್ಲಿ ಕಾನೂನಿನ ಇತಿಮಿತಿ ಒಳಗಡೆ ಮಾಡಬೇಕಾಗಿತ್ತು ಅದನ್ನ ಮಾಡೋದು ಬಿಟ್ಟು ಅವರ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. 2014ಕ್ಕಿಂತ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿದ್ದಂತಹ ಆ ಅಗ್ರೆಸಿವ್, ಆ ವಾಕ್ಚಾತುರ್ಯ, ಎಲ್ಲರನ್ನೂ ಕೂಡ ನಾನು ಬಲ್ಲೆ, ನಾನು ಅವ್ರನ್ನ ಎದುರಿಸುತ್ತೇನೆ, ನನಗೆ ದೇಶದ ಚುಕ್ಕಾಣಿ ಕೊಡಿ ಎಂದು ಕೇಳಿದಂತಹ ಆ ಪ್ರಬುದ್ಧತೆ ಚುಕ್ಕಾಣಿ ಬಂದ ನಂತರ ಪ್ರಧಾನಮಂತ್ರಿಗಳಲ್ಲಿ ಏಕೆ ಕಾಣ್ತಾ ಇಲ್ಲ? ಹಾಗಾದ್ರೆ ನರೇಂದ್ರ ಮೋದಿ ಅವರನ್ನ RSS ನಾಗಪುರದ ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರ? ಇದುವರೆಗೂ ಕೂಡ ಅವ್ರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತನಾಡಲೇ ಇಲ್ಲ. ಕ್ಯಾಮರಾ ಮುಂದೆ ಮನ್ ಕಿ ಬಾತ್ ಮಾಡಿದ್ದು ಬಿಟ್ರೆ ಈ ದೇಶದ ಮೂಲ ನಿವಾಸಿಗಳ ಮನದ ಮಾತು ಕೇಳುವ ಗೋಜಿಗೂ ಹೋಗ್ಲಿಲ್ಲ. ಹಾಗಾದ್ರೆ ನಿಜವಾಗ್ಲೂ ಕೂಡ 20 ಲಕ್ಷ ಕೋಟಿಯ ಕತೆ ಏನು? ಅದನ್ನೇ ನಂಬಿಕೊಂಡು 24 ಗಂಟೆ ದೇಶಕ್ಕೆ ಮೋದಿ ಅವರು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಭಜನೆ ಮಾಡಿದ ಭಜನಾ ಮಂಡಳಿಗೆ ಸಿಕ್ಕ ಹಣ ಆದ್ರೂ ಏನು ಎಲ್ಲ ಪ್ರಶ್ನೆ ಮಾಡ್ಬೇಕಿದೆ. ಚುನಾವಣಾ ಸಂದರ್ಭದಲ್ಲಿ ಈ ದೇಶದ ಜನರಿಗೆ ಅವರು ಉತ್ತರ ಕೊಡಬೇಕಿದೆ. ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ದೇಶದ ನಿವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ.